ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಮ್ಮ ನಟ ಭಯಂಕರ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಕಪ್ ಗೆದ್ದುಕೊಂಡು ಹೊರಗೆ ಬಂದು 13 ದಿನಗಳು ಆಗಿ ಹೋದ್ರು ಕೂಡ ಇನ್ನೂ ಅವರನ್ನ ಸನ್ಮಾನಿಸುವವರು, ಅವರನ್ನ ಗೌರವಿಸುವವರು, ಅವರ ಹವಾ ಇನ್ನೂ ಕಮ್ಮಿ ಆಗಿಲ್ಲ. ಬಹುತೇಕ ಹಿಂದಿನ 11 ಬಿಗ್ ಬಾಸ್ ಸೀಸನ್ಗಳಲ್ಲಿ ಕಪ್ ಗೆದ್ದವರಿಗೆ ಇಷ್ಟೊಂದು ಪ್ರಶಸ್ತಿಗಳು, ಗೌರವಗಳು, ಸನ್ಮಾನಗಳು ಸಿಕ್ಕಿರ್ಲಿಕ್ಕಿಲ್ಲ ಅಂತ ಪಕ್ಕ ಅನಿಸ್ತದೆ. ನಮ್ಮ ಗಿಲ್ಲಿ ಅವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿಯ ಬಿಗ್ ಬಾಸ್ ವಿನ್ನರ್ಗಳನ್ನು ಕೂಡ ಇವರು ಹಿಮ್ಮೆಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರನ್ನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಿಯಾಗಿ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ, ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರ ಆದಿಯಾಗಿ ಎಷ್ಟು ಜನ, ಎಷ್ಟು ಕಲಾವಿದರು, ಎಷ್ಟು ಹೀರೋಗಳು, ಎಷ್ಟು ಜನ ಇವರನ್ನ ಸನ್ಮಾನ ಮಾಡಿದ್ರು, ಗೌರವಿಸಿದ್ರು. ಜನ ಇವತ್ತಿಗೂ ಗಿಲ್ಲಿ 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 ಅನ್ನೋದನ್ನ ಕಡಿಮೆ ಮಾಡಿಲ್ಲ. ಗಿಲ್ಲಿ ಅವರ ಹವಾ ಇಷ್ಟ್ಯಾಕ ಅಧಿಕ ಆಯ್ತು ಅನ್ನೋದ್ರ ಬಗ್ಗೆ ನಾವು ಒಂಚೂರ ವಿಚಾರ ಮಾಡ್ಬೇಕಾಗಿದೆ. ಗಿಲ್ಲಿ ಅವರಿಗೆ ಇಷ್ಟೊಂದು ಯಾಕೆ ಗೌರವ? ಗಿಲ್ಲಿ ಅವರು ಅಂಥದ್ದು ಏನು ಮಾಡಿದ್ದಾರೆ ಅನ್ಲಿಕ್ಕೆ ಒಂದಷ್ಟು ಸಾಕ್ಷಿ ಪುರಾವೆಗಳು ಸಿಗ್ತಾವ. ಇವರ ಬದುಕೆ ಇವರನ್ನ ಒಬ್ಬ ದೊಡ್ಡ ನಟ, ನೃತ್ಯಗಾರ, ಮಾತುಗಾರ, ಆಶುಕವಿ, ಒಬ್ಬ ನಿರ್ದೇಶಕನನ್ನಾಗಿ ತಯಾರು ಮಾಡಿದಂತಹದ್ದು. ಅವರ ಕಷ್ಟಕರ ಜೀವನ, ಪ್ರಾಮಾಣಿಕ ಪ್ರಯತ್ನ, ಸತತ ಶ್ರದ್ಧೆ, ಈ ವಿಶ್ವ ಅನ್ನೋ ಯೂನಿವರ್ಸಿಟಿ ಒಳಗನೆ ಅವರು ಎಲ್ಲಾ ಅಧ್ಯಯನವನ್ನ ಮಾಡಿಬಿಟ್ರು. ತಮ್ಮ ಜೀವನವನ್ನೇ ಅದಕ್ಕೋಸ್ಕರ ಮುಡುಪಾಗಿಟ್ಟಂತಹ ವ್ಯಕ್ತಿ. ಸುಮಾರು 3 ರಿಂದ 4 ಒಳ್ಳೆಯ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಹೆಸರನ್ನ ಮಾಡಿದರು. ಸತತವಾಗಿ 8 ರಿಂದ 10 ನಿಮಿಷ ಡೈಲಾಗ್ ಪಂಚ್ಗಳನ್ನ ಮಾಡ್ತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿ ಅನ್ನುವಂತ ಹೆಸರನ್ನು ಮಾಡಿದ್ರು. ಆನ್ ದಿ ಸ್ಪಾಟ್ ಪಂಚ್ಗಳನ್ನ ಮಾಡುವಂತಹ ವ್ಯಕ್ತಿ ಅನ್ನುವ ಹೆಸರನ್ನ ಪಡೆದ್ರು. ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು, ರಚಿತಾ ರಾಮ್ ಅವರು, ರಕ್ಷಿತಾ ಮೇಡಮ್ ಅವರು, ಎಷ್ಟು ಜನ ಅವ್ರನ್ನ ನೋಡಿದವರೆಲ್ರು, ನಮ್ಮ ಜಗ್ಗೇಶ್ ಅವರು, ಪ್ರತಿಯೊಬ್ರು ಇವರ ಒಂದು ನಟನೆ ಮತ್ತು ಇವರ ಒಂದು ಮಾತು, ಇವರ ಚಾತುರ್ಯ, ಇವರ ಸಮಯ ಪ್ರಜ್ಞೆ ನೋಡಿ ಆಶ್ಚರ್ಯಚಕಿತರಾಗಿಬಿಟ್ಟಾರ. ಜನಗಳು ಕೂಡ ನಮ್ಮ ಗಿಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತಾರ. ಇವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಪೂರ್ವದಲ್ಲೇ ಸಾಕಷ್ಟು ಒಳ್ಳೆಯ ಹೆಸರನ್ನ ಮಾಡಿದವರು ಇವರು. ಮತ್ತ ಇವ್ರ ಬಗ್ಗೆ ನೆಗೆಟಿವ್ ಯಾರ್ದು ಇಲ್ಲ. ರಿಸಲ್ಟ್ ಯಾರು ಕೂಡ ನಮ್ಮ ಗಿಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ನೆಗೆಟಿವ್ ಮಾತಾಡಿಲ್ಲ. ಒಬ್ಬ ಮನುಷ್ಯ ಅಂದ್ಮೇಲೆ ಪಾಸಿಟಿವ್ ಇರ್ತದ, ನೆಗೆಟಿವ್ ಇರ್ತದ, ಆ ಮಾತ್ ಬೇರೆ. ಆದ್ರೆ ನೆಗೆಟಿವ್ ಇಲ್ವೇ ಇಲ್ಲ ಇವರಿಗೆ. ಎಲ್ಲೋ ಒಬ್ಬಿಬ್ರು ಅವರಿಗೆ ಆಗದೆ ಇರೋರು ಅಥವಾ ಇನ್ಯಾರೋ ಏನೋ ಒಂದೆರಡು ಅವ್ರ ಬಗ್ಗೆ ಹೇಳ್ಬಹುದು, ನೆಪಗಳನ್ನ ಹೇಳ್ಬಹುದು. ಬಟ್ ಒಳ್ಳೊಳ್ಳೆಯವರು, ಅವ್ರ ಜೊತೆ ಆಕ್ಟ್ ಮಾಡಿದವರು, ಅವ್ರ ಜೊತೆ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟವರು ಪ್ರತಿಯೊಬ್ರು ಅವ್ರನ್ನ ಹೊಗಳ್ತಾರಲ್ರಿ. ನಾವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಅಥವಾ ಇನ್ನೇನೋ ಕೊಟ್ಟು ಹೊಗಳಿಸ್ಕೊಳ್ಳಿಕ್ಕಾಗತ್ತಾ?
ಅಷ್ಟೊಂದು ಒಳ್ಳೆಯ ಹೆಸರನ್ನು ಮಾಡಿದಂತ ಈ ಗಿಲ್ಲಿಯವರು ಬಿಗ್ ಬಾಸ್ನವರ ಕಣ್ಣಿಗೆ ಬೀಳ್ತಾರ ನೋಡ್ರಿ. 12ನೇ ಸೀಸನ್ದೊಳಗ ಈ ವ್ಯಕ್ತಿಯನ್ನ ನಾವು ತಗೊಂಡು ಬಂದಿವಿ ಅಂತಂದ್ರ ನಮ್ಮ ಒಂದು ಬಿಗ್ ಬಾಸ್ ಸಾಕಷ್ಟು ಜನಪ್ರಿಯತೆಯನ್ನು ಪಡೀತದೆ ಅನ್ನುವಂತ ನಂಬಿಕೆ ಬಂತು ಬಿಗ್ ಬಾಸ್ನವರಿಗೆ. ಮಾತಿನಲ್ಲಿ ಚತುರ, ಆನ್ ದಿ ಸ್ಪಾಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರ. ಅಶ್ವಿನಿ ಮೇಡಮ್ ಅವರು ನಿನ್ನಂಥವ್ರನ್ನ ಬಹಳ ಜನ ನೋಡಿನಿ ಅಂತ ಹೇಳಿದಾಗ, ಮೇಡಮ್ ಅವ್ರ ಬಹಳ ಜನರು ನೋಡಿರ್ಬೋದು, ಆದ್ರೆ ಗಿಲ್ಲಿ ಅಂತವನ್ನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ತಕ್ಷಣ ಉತ್ತರ ಕೊಡ್ತಾರ. ಅಷ್ಟು ಚಾಣಾಕ್ಷರು, ಚತುರರು. ಅಂಥವ್ರನ್ನ ಗೌರವಿಸ್ಬೇಕಂದ್ರೆ ಸುಮ್ಮನೆನಾ? ಒಬ್ಬ ಸ್ವಾಮೀಜಿಗಳು, ಮಠಾಧೀಶರು ಇವ್ರನ್ನ ಸನ್ಮಾನ ಮಾಡ್ತಾರ. ಕನಕೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಸ್ಟೇಜ್ ಮೇಲೆ ಇವ್ರನ್ನ ಸನ್ಮಾನ ಮಾಡಿ ಖುಷಿ ಪಡ್ತಾರ, ಅವರು ಸಂತೋಷ ಪಡ್ತಾರ. ಅಂದ್ರೆ ಇದರಿಂದ ಏನಂದ್ರ, ಗಿಲ್ಲಿಯವರನ್ನ ಸನ್ಮಾನಿಸುವುದರಿಂದ ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ವ್ಯಕ್ತಿಯನ್ನ, ಒಬ್ಬ ಮಹಾನ್ ಕಲಾವಿದನನ್ನ ನಾವು ಗೌರವಿಸುವುದರಿಂದ ನಮ್ಮ ಗೌರವ ಹೆಚ್ಚಾಗ್ತದ ಅಂತ ತಿಳ್ಕೊಂಡಾರ ಪ್ರತಿಯೊಬ್ರು. ಅದು ಸತ್ಯ. ಯಾರ್ಯಾರು ಗಿಲ್ಲಿಯವ್ರನ್ನ ಸನ್ಮಾನಿಸ್ಯಾರೋ ಅವ್ರ ಗೌರವ ಹೆಚ್ಚಾಗ್ಯದ. ಗಿಲ್ಲಿಯವರ ಗೌರವ ಆಲ್ರೆಡಿ ಹೆಚ್ಚಾಗಿ ಬಿಟ್ಟದ. ಇವ್ರನ್ನ ಸನ್ಮಾನಿಸುವುದರ ಮುಖಾಂತರ ಅವರು ತಮ್ಮ ಗೌರವವನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ. ಇದು ನಮಗ ಕಂಡು ಬರ್ತಕ್ಕಂಥ ಒಂದು ಅದ್ಭುತ. ಅದಕ್ಕ ಗಿಲ್ಲಿಯವರ ಮುಂದಿನ ಜೀವನ ಸುಖಮಯ ಆಗಲಿ, ಅವರಿಗೆ ಯಾವುದೇ ಕೆಟ್ಟ ಹೆಸರು ಬರದೇ ಇರಂಗ ಅವ್ರ ಬದುಕು ಸಾಗಲಿ. ಒಳ್ಳೆಯವರಿಗೆ ಅಡಚಣೆಗಳು ಅಡೆತಡೆಗಳು ಬಹಳ, ಆ ರೀತಿ ಯಾವುದೇ ಅಡಚಣೆಗಳು ಅಡೆತಡೆಗಳು ಅವ್ರ ಬದುಕಿನಲ್ಲಿ ಬರದೇ ಇರಲಿ. ಅವರು ಸಿನಿಮಾ ರಂಗಕ್ಕೆ ಬರ್ಲಿ, ಸಿನಿಮಾದ ರಂಗದಲ್ಲಿ ಅವರು ಒಬ್ಬ ಒಳ್ಳೆಯ ಹೀರೋ ಆಗಿ ಕೆಲಸ ಮಾಡ್ಲಿ. ಮುಂದಿನ ದಿನಮಾನಗಳಲ್ಲಿ ಬೇಕಾದ್ರೆ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡ್ಲಿ. ಅವರ ಬದುಕು ಸುಂದರವಾಗಿರ್ಲಿ. ದೇವರು ಅವ್ರನ್ನ ಇದೇ ರೀತಿಯಾಗಿ ನಗನಗತಾ ಇಡ್ಲಿ. ಎಲ್ಲರನ್ನೂ ನಗಿಸುವ ಗಿಲ್ಲಿ ತಾನೂ ತನ್ನ ಬದುಕಿನಲ್ಲಿ ನಗನಗತಾ ಇರ್ಲಿ. ಅವರ ತಂದೆ ತಾಯಿಗಳನ್ನ ಚೆನ್ನಾಗಿ ಜೋಪಾನ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.